ಸಂಘದಲ್ಲಿ ಮಹಿಳೆಯರದು ಪಾರ್ಟಿಸಿಪೇಷನ್ ಹೆಚ್ಚಿಸೋದಕ್ಕೆ ನೀವೇನು ಮಾಡ್ತಾ ಇದ್ದೀರಾ? ನಾನು ಆಗಲೇ ಹೇಳಿದ್ದೆ, ಅದನ್ನು ಮತ್ತೊಂದು ರಿಪೀಟ್ ಮಾಡಿ ಆ್ಯಡ್ ಮಾಡ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಪುರುಷರ ಸಂಘಟನೆ, ರಾಷ್ಟ್ರ ಸೇವಿಕಾ ಸಮಿತಿ ಇದು ಮಹಿಳೆಯರ ಸಂಘಟನೆ. ಇದೆರಡು ಹೀಗೆ ಇರುತ್ತೆ ಇವತ್ತಿನವರೆಗೂ ಇರುವ ಹಾಗೆ. ಅದಲ್ಲದೆ ಉಳಿದೆಲ್ಲ ಸಂಘಟನೆಗಳಲ್ಲಿ ಹೆಣ್ಮಕ್ಕಳ ಪಾತ್ರ ಜಾಸ್ತಿ ಆಗ್ತಾನೇ ಇದೆ, ಜಾಸ್ತಿ ಆಗಬೇಕು ಅನ್ನೋ ವಿಶೇಷ ಪ್ರಯತ್ನಗಳು ಇದೆ. ಉದಾಹರಣೆಗೆ ವಿಶ್ವ ಹಿಂದೂ ಪರಿಷತ್ ಇದೆ ಅಂದ್ಕೊಳ್ಳೋಣ, ವಿದ್ಯಾರ್ಥಿ ಪರಿಷತ್ ಇದೆ ಅಂದ್ಕೊಳ್ಳೋಣ. ಇದರೊಳಗಡೆ ಸಮಸಮವಾಗಿ ಕೆಲವು ಸಂಘಟನೆಗಳಲ್ಲಿ ಹೆಣ್ಮಕ್ಕಳ ಪಾತ್ರವೇ ಹೆಚ್ಚಿಗೆ ಇರೋ ಹಾಗಿದೆ ಮತ್ತು ಸ್ವಲ್ಪ ಹೆಚ್ಚು ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಕೂಡ ಸಂಘಟನೆಯಲ್ಲಿ ಚರ್ಚೆ ನಡೀತಾ ಇದೆ. ಬರುವ ದಿನಗಳಲ್ಲಿ ಇನ್ನಷ್ಟು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಅನ್ನೋ ವಿಷಯದಲ್ಲಿ ಬಂದರೆ ಪುರುಷರದಾಗೆ ಉಳಿತಿರಬಹುದು, ರಾಷ್ಟ್ರ ಸೇವಿಕಾ ಸಮಿತಿ ಮಹಿಳೆಯರದಾಗಿ ಉಳಿಬಹುದು. ಉಳಿದೆಲ್ಲ ಸಂಘಟನೆ ಸಂಸ್ಥೆಗಳಲ್ಲಿ ಹೆಣ್ಮಕ್ಕಳ ಪಾತ್ರ ಈಗಾಗಲೇ ಸಾಕಷ್ಟು ಜಾಸ್ತಿಯಾಗಿದೆ, ಮುಂಬರೋ ದಿವಸಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ.